ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವಲಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಭಾನುವಾರದ ವಿಡಿಯೋ ಆಗಿರುತ್ತೆ. ಭಾನುವಾರ ನಾನು ಕೈಮಾ ಸಾಂಬಾರ್ ಮಾಡಿದೆ. ಸಾಂಬಾರ್ ಹೇಗ್ ಮಾಡಿದೆ ಅಂತ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಕೈಮಾ ಜೊತೆಗೆ ಚಪಾತಿ ಮಾಡ್ಕೊಂಡಿದೆ ಇವತ್ತು ಸಂಡೇ ಸ್ಪೆಷಲ್. ಈಗ ಕೈಮಾ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಮಟನ್ ಮತ್ತೆ ಕೈಮಾ ಎರಡನ್ನ ತೊಳೆದಿಕ್ಕಿದೀನಿ. ಸ್ವಲ್ಪ ಸೊಪ್ಪು ಜಾಳರನ್ನೆಲ್ಲ ತೊಳ್ಕೊಬೇಕು. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಎಲ್ಲಾನು ಹಾಕೋತಾ ಇದ್ದೀನಿ. ಹಾಕೊಂಡು ರುಬ್ಕೋತಾ ಇದೀನಿ ಫ್ರೆಂಡ್ಸ್. ಎಲ್ಲ ಹಸಿಯಾಗೆ ಹಾಕೊಂಡು ರುಬ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಕೆಲವೊಬ್ರು ಇದನ್ನೆಲ್ಲ ಎಣ್ಣೆಲೂ ಕೂಡ ಹುರಿದು ಫ್ರೈ ಮಾಡ್ಕೊಂಡು ರುಬ್ಕೊಂತಾರೆ. ಅದು ಒಂಥರ ಟೇಸ್ಟ್ ಕೊಡುತ್ತೆ. ಆದ್ರೆ ನಮ್ಗೆ ಈ ತರನೇ ಅಭ್ಯಾಸ ಆಗಿರುತ್ತೆ. ಅದರಿಂದ ಇದೇ ಮೆಥಡ್ ಅಲ್ಲಿ ನಾನು ಮಾಡ್ಕೊಳ್ಳೋದು. ಈಗ ಕುಕ್ಕರ್ ಇಟ್ಕೊಂಡಿದೀನಿ. ಕೈಮದಲ್ಲಿ ಸ್ವಲ್ಪ ಮಟನ್ ಬಂದಿರುತ್ತೆ, ಮೂಳೆ ಎಲ್ಲ ಬಂದಿರುತ್ತೆ. ಅದನ್ನೆಲ್ಲ ಬೇಯಿಸ್ಕೋಬೇಕಾಗುತ್ತೆ, ವಿಸಿಲ್ ಹಾಕೋಬೇಕಾಗುತ್ತೆ. ಅದರಿಂದ ಎಣ್ಣೆ ಹಾಕೊಂಡು ರುಬ್ಬಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿನ ಹಾಕೊಂಡಿದೀನಿ. ಎಲ್ಲಾನು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಒಂದ್ 5 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಮಟನ್ನ ಸ್ವಲ್ಪ ಹುರ್ಕೋಬೇಕು ಎಣ್ಣೆನಲ್ಲೇ. ನಾನ್ ವೆಜ್ ತಿಂದೇ ಇರೋರು ದಯವಿಟ್ಟು ಏನು ಅನ್ಕೊಂಬೇಡಿ, ಝೂಮ್ ಅಲ್ಲಿ ತೋರಿಸ್ತಾ ಇದೀನಿ ಅಂತ ಅನ್ಕೋಬೇಡಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದೀನಿ. ಹಾಗೆ ಇದ್ಕಿದ್ ಬೇಳೆ ಹಾಕೊಂಡು ಮಾಡ್ಕೊತಾ ಇದೀನಿ ಫ್ರೆಂಡ್ಸ್ ನಾನು. ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಇದ್ಕಿದ್ ಬೇಳೆ ಹಾಕಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ಇದನ್ನು ಕೂಡ ರುಬ್ಬಿದ್ನೆಲ್ಲ ಮಸಾಲೆ, ಆ ಮಸಾಲೆ ಜೊತೆಲೆ ಹಾಕೊಂಡು ಬಾಣಲಿನಲ್ಲಿ ಒಂದ್ 5 ನಿಮಿಷ ಫ್ರೈ ಮಾಡ್ಕೊತಾ ಇದೀನಿ. ಕಾಳು ಹಸಿ ಸ್ಮೆಲ್ ಹೋಗೋವರೆಗೂನು ಅದನ್ನ ಬಾಡಿಸ್ಕೊತಾ ಇದೀನಿ. ನೆಕ್ಸ್ಟ್ ಈಗ ಮಟನ್ ಹಾಕೋತಾ ಇದೀನಿ ಫ್ರೆಂಡ್. ಮಟನ್ ಹಾಕೊಂಡು ಉಪ್ಪು ಹಾಕೊಂಡು ಅರಿಶಿನ ಹಾಕೋತಾ ಇದೀನಿ. ಹಾಗೆ ಕಾಯೋದಕ್ಕೆ ನೀರ್ ಕೂಡ, ಬಿಸಿನೀರ್ ಕೂಡ ಇಟ್ಕೊಂಡಿದೀನಿ. ಎಣ್ಣೆನಲ್ಲಿ ಚೆನ್ನಾಗಿ ನೀರ್ ಸುಂಡೋವರೆಗೂನು ಮಟನ್ನ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಮಟನ್ ಅಲ್ಲಿ, ಅಲ್ಲಿವರೆಗೂ ಹುರ್ಕೋಬೇಕು. ಅಷ್ಟರಲ್ಲಿ ನಾವು ಕೈಮನೆಲ್ಲ ತೊಳೆದಿಟ್ಕೊಂಡಿದ್ವಲ್ಲ, ಕೈಮಲೆಲ್ಲ ರುಬ್ಕೋಬೇಕು. ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಕಾಯಿ, ಗಸಗಸೆ, ಚಕ್ಕೆ, ಲವಂಗ, ಕಡಲೆ, ಟೊಮೊಟೊ ತಗೊಂಡಿದ್ದೀನಿ. ನಾನು 2 ಟೈಮ್ಗೆ ಸಾಂಬಾರ್ ಮಾಡ್ಕೊತಿದ್ದೀನಿ. ಸಂಜೆಗೂ ಬೇಕಲ್ವ ಭಾನುವಾರ ಆಗಿರೋದ್ರಿಂದ. ಈಗ ಇದನ್ನೆಲ್ಲ ರುಬ್ಕೊಳ್ಳೋಣ ಫಸ್ಟು. ತೆಂಗಿನಕಾಯಿ ಎಲ್ಲ ರುಬ್ಕೊಂಡಾದ್ಮೇಲೆ ನೆಕ್ಸ್ಟ್ ಮಟನ್ ಕೂಡ ಅದೇ ಜಾರ್ಗೆ ಹಾಕೊಂಡು ರುಬ್ಕೋತಾ ಇದೀನಿ. ಜಾಸ್ತಿ ನುಣ್ಣಗೇನು ರುಬ್ಕೊಳಕ್ ಹೋಗ್ಬಿಡಿ ಮಟನ್ನ. ಈಗ ನಾನು ಆಗ್ಲೇ ಮಟನ್ ಹಾಕೊಂಡಿದ್ನಲ್ಲ, ಅದಕ್ಕೆ ಬಿಸಿನೀರ್ ಹಾಕೊಂಡು ವಿಸಿಲ್ ಹಾಕೊಂಡಿದೀನಿ. ಅದು ವಿಸಿಲ್ ಆಗೋ ಅಷ್ಟರಲ್ಲಿ ನಾವು ಕೈಮಾ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ಕೈಮಾ ಉಂಡೆನ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ರುಬ್ಕೊಂಡಿದ್ನಲ್ಲ, ಇದನ್ನೆಲ್ಲ ಒಂದಕ್ಕೆ ಹಾಕೊಂಡಿದೀನಿ. ನಾನು ಕೊತ್ತಂಬರಿ ಪುದೀನ ರುಬ್ಕೊಂಡಿದ್ನಲ್ಲ, ಅದು ಎತ್ತಿಟ್ಕೊಂಡಿದೀನಿ. ಈಗ ಇದಕ್ಕೆ ಹುರ್ಗಡ್ಲೆ ಮತ್ತೆ ಮೆಣಸು, ಕಾಳು ಮೆಣಸಿನ ಪುಡಿ ಇಷ್ಟನ್ನು ಹಾಕೋಬೇಕು. ಅಂದ್ರೆ ಉಂಡೆ ಹೊಡ್ಕೋಬಾರ್ದಲ್ವಾ, ಅದರಿಂದ. ನೆಕ್ಸ್ಟ್ ನಾನು ಟೊಮೊಟೊ ಕಾಯಿ ಎಲ್ಲ ರುಬ್ಬಿದ್ನಲ್ಲ, ಅದು ಸ್ವಲ್ಪ, ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ರುಬ್ಬಿದ್ನಲ್ಲ, ಅದು ಸ್ವಲ್ಪ ಎತ್ತಿಟ್ಕೊಂಡಿದೀನಿ. ಹಾಗೆ ಒಂದ್ ಮೊಟ್ಟೆ ಹಾಕೋತಾ ಇದೀನಿ. ಒಂದ್ ಮೊಟ್ಟೆ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಪುದೀನನ ಹಚ್ಚಿ ಹಾಕೋತಾ ಇದೀನಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ. ಮೊಟ್ಟೆ ಹಾಕೋದ್ರಿಂದ ಚೆನ್ನಾಗ್ ಉಂಡೆ ಹೊಡ್ಕೊಳಲ್ಲ, ಚೆನ್ನಾಗ್ ಬರುತ್ತೆ. ಕಡ್ಲೆ ಕೂಡ ಅಷ್ಟೇನೆ, ಕಡ್ಲೆ ಹಾಕೊಳ್ಳೇಬೇಕು ಇದಕ್ಕೆ, ಇಲ್ಲಾಂದ್ರೆ ಉಂಡೆ ಎಲ್ಲ ಹೊಡ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಕಡ್ಲೆ ಹಾಕೊಂಡಿದ್ರು, ಕಡ್ಲೆ ಮತ್ತೆ ಮೆಣಸು ಹಾಕೊಂಡಿದ್ದು. ಈ ರೀತಿ ಚೆನ್ನಾಗಿ ಕಲ್ಸ್ಕೊಬೇಕು. ಅವಾಗ ಕೈಮಾ ಉಂಡೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಕಲ್ಸ್ಕೊಂಡಾದ್ಮೇಲೆ ಇದನ್ನ ಉಂಡೆ ಮಾಡಿ ಇಟ್ಕೊಳ್ಳೋಣ. ಒಂದು ಅಗಲಾಗಿರುವಂತಹ ಪ್ಲೇಟ್ಗೆ ಅಥವಾ ತಟ್ಟೆಗೆ ಇದನ್ನ ಉಂಡೆಗಳನ್ನ ಆದಷ್ಟು ಬಿಗಿಯಾಗಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ಉಂಡೆ ಮಾಡಿ ಇಟ್ಕೋಬೇಕು. ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮಟನ್ ಸಾರು, ಕೈಮಾ ಸಾರು ಎಲ್ಲ ಮಾಡೋದಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ. ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಕೈಮಾ ಸಾಂಬಾರು, ನನ್ನ ಮಗನಿಗೂ ಕೂಡ ಇಷ್ಟ. ಹಾಗಾಗಿ ತಂದಿದ್ರು ನಮ್ಮನೇಲಿ. ಸ್ವಲ್ಪ ಕೊಬ್ಬಿನಂಶ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಉಂಡೆಗಳಾಗಿದೆ. ಇದ್ರ ಜೊತೆಗೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದೇ ಹಂಗಂಗೆ ತೊಳ್ಕೊಂಡು ಅಡುಗೆ ಮಾಡ್ಕೊತಾ ಇದೆ. ಇವಾಗ ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡಿದ್ವಲ್ಲ ನಾವು ಮಟನ್ ಬೆರ್ಕೆ ಮೂಳೆ ಎಲ್ಲಾನು, ಅದನ್ನೆಲ್ಲಾನು ಒಂದು ಪಾತ್ರೆಗೆ ಹಾಕೊಂಡಿದೀನಿ. ಕೈಮಾ ಉಂಡೆ ಹಾಕೊಳ್ಳೋದ್ರಿಂದ ಒಂದು ಅಗಲಾಗಿರುವಂತಹ ಬಿರಿಯಾನಿ ಪಾತ್ರೆಯನ್ನ ಇಟ್ಕೊಂಡಿದೀನಿ. ಇದಕ್ಕೆ ನಾನು ಟೊಮೊಟೊ ಕಾಯಿ, ಹಾಗೆ ಚಕ್ಕೆ, ಲವಂಗ, ಕಡಲೆ, ಗಸಗಸೆ ಎಲ್ಲ ರುಬ್ಕೊಂಡಿದ್ನಲ್ಲ, ಅದನ್ನ ಹಾಕೋತಾ ಇದೀನಿ. ಅದನ್ನ ಹಾಕೊಂಡು ಸಾಂಬಾರ್ ಪುಡಿ ಕೂಡ ಹಾಕೋತಾ ಇದೀನಿ. ಇದಕ್ ಬೇಕಾದ್ರೆ ಧನಿಯಾ ಪುಡಿ, ಹಾಗೆ ಚಿಲ್ಲಿ ಪೌಡರ್ ಕೂಡ ಹಾಕೋಬಹುದು.
ನಾವು ಸಾಂಬಾರ್ ಪೌಡರ್ ಅನ್ನೇ ಯೂಸ್ ಮಾಡೋದು ಮಟನ್ ಸಾಂಬಾರ್ಗೆಲ್ಲ, ಅದರಿಂದ ಸಾಂಬಾರ್ ಪೌಡರ್ ಅನ್ನೇ ಹಾಕೋತೀನಿ. ಹಾಗೆ ಕಾಳನ್ನ ಹುರಿದಿಟ್ಕೊಂಡಿದೆ ಫಸ್ಟೇನೆ, ಹಸಿ ಸ್ಮೆಲ್ ಹೋಗೋವರೆಗೂ ಹುರಿದಿಟ್ಕೊಂಡಿದೆ ಇದ್ಕಿದ ಬೇಳೆನ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದ್ಕಿದ ಬೇಳೆ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಟೇಸ್ಟ್ ಆಗಿರುತ್ತೆ. ನಮ್ಮ ಮನೆಯವರು ಇದ್ಕಿದ ಬೇಳೆ ಇದ್ದಾಗ ಇದ್ಕಿದ ಬೇಳೆ ಹಾಕಿ ಒಂದ್ಸರಿ ಮಾಡು ಅಂತ ಹೇಳ್ತಿದ್ರು. ಇವತ್ ಮಾಡಿದೀನಿ. ಸ್ವಲ್ಪ ಹೊತ್ತು ಸಾಂಬಾರ್ ಕುದಿಬೇಕು. ಸಾಂಬಾರ್ ಕುದಿಯಕ್ ಸ್ಟಾರ್ಟ್ ಆದಾಗ ಉಂಡೆಗಳನ್ನ ಹಾಕೋಬೇಕಾಗುತ್ತೆ. ಚೆನ್ನಾಗಿ ಬೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ತೆಳ್ಳಗೆ ಇರ್ಬೇಕು. ತೆಳ್ಳಗೆ ಇದ್ರೇನೆ ಸಾಂಬಾರ್ ಟೇಸ್ಟ್. ಇದಕ್ಕೆ ಮೊದ್ಲೇ ನಾನು ಮಟನ್ ಉಪ್ಪು ಹಾಕೊಂಡಿದೀನಿ. ಇನ್ನೊಂದ್ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದೀನಿ ಸಾಂಬಾರ್ಗೆ. ನೋಡಿ ಇವಾಗ ಕುದೀತಾ ಇದೆಯಲ್ವಾ, ಈಗೆಲ್ಲ ಉಂಡೆಗಳನ್ನೆಲ್ಲ ಹಾಕೋತಾ ಇದೀನಿ. ಸ್ವಲ್ಪ ಸಿಮ್ ಅಲ್ಲಿ ಇಟ್ಕೊಬೇಕು ಗ್ಯಾಸ್ ಅನ್ನ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಕೋದ್ರಿಂದ ಉಂಡೆಗಳು ಉಡ್ದೋಗಲ್ಲ. ಪಾತ್ರೆ ಸುತ್ತನು ಒಂದೊಂದೇ ಉಂಡೆಗಳನ್ನ ಹಾಕೋತಾ ಬರ್ಬೇಕು. ನೋಡಿ ಉಂಡೆಗಳನ್ನೆಲ್ಲ ಹಾಕೊಂಡು ಒಂದ್ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕೈಮಾ ಸಾಂಬಾರು ರೆಡಿ ಆಗಿರುತ್ತೆ. ಯಾವ ರೀತಿ ಇದೆ ನೋಡಿ, ಉಂಡೆಗಳು ಹೊಡ್ಕೊಂಡಿಲ್ಲ, ತುಂಬಾ ಚೆನ್ನಾಗಿದೆ ಉಂಡೆಗಳೆಲ್ಲಾನು ಮಟನ್ ಬೆರ್ಕೆ ಇರೋದ್ರಿಂದ. ನೋಡಿ ಯಾವ ರೀತಿ ಆಗಿದೆ. ಇದ್ಕಿದ್ ಬೇಳೆ ಹಾಕಿ ಮಾಡಿರುವಂತಹ ಕೈಮಾ ಸಾಂಬಾರು ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮಗೂ ಕೂಡ. ಇದ್ರ ಜೊತೆಗೆ ಮುದ್ದೆ, ಅನ್ನ, ದೋಸೆ, ಇಡ್ಲಿ ಎಲ್ಲ ಸೂಪರ್ ಕಾಂಬಿನೇಷನ್. ನಾನ್ ಚಪಾತಿ ಮಾಡ್ಕೊಂಡಿದ್ದೆ. ಚಪಾತಿ ಮಾಡೋದಕ್ಕೆ ಹಿಟ್ಟನ್ನ ಕಲ್ಸಿಟ್ಟಿದೀನಿ ಬೆಳಗ್ಗೆನೆ. ಒಂದ್ ಅರ್ಧ ಗಂಟೆ ನೆನೀತು ಅಂದ್ರೆ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಚಪಾತಿ ಆಗುತ್ತೆ. ನಾನೇನ್ ಮಾಡ್ತೀನಿ, ಈ ರೀತಿ ಸಜ್ಜದ ಮೇಲೂ ಹಾಕೊಂಡು ಚೆನ್ನಾಗ ಚಪಾತಿ ಹಿಟ್ಟನ್ನ ಕಲ್ಸ್ಕೊಂಡ್ಬಿಡ್ತೀನಿ, ಮಿತ್ಕೊಂಡ್ಬಿಡ್ತೀನಿ. ಅವಾಗ ಚಪಾತಿ ಚೆನ್ನಾಗಿ ಬರುತ್ತೆ. ಎರಡು ಕೈಯಲ್ಲೂ ಚೆನ್ನಾಗಿ ಮಿತ್ಕೊಂಡ್ಬಿಡ್ತೀನಿ ನಾನು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಚಪಾತಿ ಸಾಫ್ಟ್ ಆಗಿ. ಇನ್ನೊಂದ್ ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡು ಮಿತ್ಕೋಬೇಕು ಇವಾಗ. ಚಪಾತಿ ಏನಿದ್ರೆ ಒಂದೇ ಟೈಮ್ಗೆ ಅಷ್ಟೇನೆ, ನಾಷ್ಟಕ್ಕಷ್ಟೇ ಮಾಡ್ತಿರೋದು ನಾನು. ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ಕೋಬೇಕು, ಅದರಿಂದ ನಾಷ್ಟಕ್ಕಷ್ಟೇ ಚಪಾತಿ ಮಾಡ್ತಾ ಇದ್ದೀನಿ. ಈಗ ಇದನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಚಪಾತಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತೆಲ್ಲಾನು ನಾನ್ ವೆಜ್ ಡೇ ಆಯ್ತು. ನನ್ ಕೆಲ್ಸ ಎಲ್ಲ ಇದೇ ಆಯ್ತು. ಮತ್ತೆ ಮನೆ ಹತ್ರ ಕೂಡ ಹೋಗ್ಬೇಕು. ಬೇಗ ಬೇಗ ಕೆಲ್ಸ ಎಲ್ಲ ಮುಗಿಸಿ, ಮನೆ ಕೆಲ್ಸ ಎಲ್ಲ ಮುಗಿಸಿ ಮನೆ ಹತ್ರ ಕೂಡ ಹೋಗ್ಬೇಕು. ಮನೆ ಹತ್ರ ಸೆಂಟ್ರಿಂಗ್ ಬಿಚ್ಚಿದ್ದಾರೆ, ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇದೆ. ಬೇಗ ಬೇಗ ಅಡ್ಗೆ ಮಾಡಿ ಊಟ ಮಾಡಿ ಹೋಗ್ಬೇಕು ಎಲ್ರು. ಮಕ್ಳು ಇರ್ತಾರಲ್ಲ ಇವತ್ ಮನೇಲಿ, ಮಕ್ಳನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗೋಣ ಹೊಸ ಮನೆ ಹತ್ರ ಅಂತ. ಅಂದ್ರೆ ಯಾವಾಗೂ ಸ್ಕೂಲ್ ಮನೆ ಅಂತಾನೆ ಇರ್ತಾರೆ. ಸ್ವಲ್ಪ ಅವ್ರಿಗೂ ಹೊರಗಡೆ ಎಲ್ಲ ಕರ್ಕೊಂಡು ಹೋದ್ರೆ ಮಕ್ಳ ಜೊತೆ ಸ್ವಲ್ಪ ಆಟ ಆಡ್ತಾರೆ ಅಂದ್ಬಿಟ್ಟು ಅವ್ರನ್ನು ಕರ್ಕೊಂಡು ಹೋಗೋಣ ಅಂತ ಇದ್ದೀವಿ. ಚೆನ್ನಾಗಿ ನೆಂದಿದೆ ನೋಡಿ ಹಸಿಟ್ಟು ಯಾವ ರೀತಿ ನೆಂದಿದೆ ಅಂತ. ಈಗ ತವಾನ ಕಾಯೋದಕ್ಕಿಟ್ಟು ಹಾಕೋತಾ ಇದೀನಿ ಚಪಾತಿನ. ಫಸ್ಟ್ ಎರಡು ಕಡೆನೂ ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೊಬೇಕು, ಆಮೇಲೆ ಆಯಿಲ್ ಹಾಕೋಬೇಕು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಉಪ್ಕೊಂಡ್ ಬರುತ್ತೆ. ಫಸ್ಟೇ ಆಯಿಲ್ ಹಾಕೊಂಡ್ಬಿಟ್ರೆ ಉಪ್ಪೋದಿಲ್ಲ ಜಾಸ್ತಿ ಚಪಾತಿ. ಮಂದಾಗೂ ಹಾಕೊಂಡಿಲ್ಲ, ತೆಳ್ಳಗೆ ಇದೆ ನೋಡಿ ಚಪಾತಿ ಯಾವ ತರ ಇದೆ ಅಂತ. ತುಂಬಾನೇ ಚೆನ್ನಾಗಿರುತ್ತೆ ಕೈ ಮಸಾಜ್ ಜೊತೆಲಿ. ಎರಡು ತಿನ್ನೋರು ಒಂದ್ 4 ತಿನ್ಬೋದು, ಅಷ್ಟು ಟೇಸ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಚಪಾತಿಗಳೆಲ್ಲ ಹಾಕೊಂಡಿದೀನಿ, ಎಲ್ರಿಗೂ ಊಟಕ್ಕೆ ಕೊಡೋಣ ಅನ್ಬಿಟ್ಟು. ನನ್ ಮಗ ಅಂತೂ ಕಾಯ್ತಾ ಇದ್ದಾನಾಗ್ಲೇ, ಬೇಗ ಊಟ ಕೊಡಮ್ಮ, ಇವತ್ ಬೇಗ ಬೇಗ ಹೊಟ್ಟೆ ಹಸಿತಾ ಇದೆ ಅಂತ. 8 ಗಂಟೆಗೆ ಊಟ ಮಾಡ್ಬಿಡ್ತಿದ್ರು. ಅದ್ರಲ್ಲ ಇವತ್ ಭಾನುವಾರ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಗಿ ಎದ್ದಿದ್ದೀನಿ ನಾನು. 8:30ವರೆಗೂ ಮಲ್ಕೊಂಡಿದ್ದಿದ್ದು. ಹಾಗೆ ನನ್ ಮಗನ್ಗೂ ಕೂಡ ಹಾಕೊಡ್ತಾ ಇದೀನಿ ಸಾಂಬಾರ್ ಜೊತೆನಲ್ಲಿ ಚಪಾತಿ. ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ದ. ಇದಕ್ ಮುದ್ದೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ಚಪಾತಿ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಾಗಿದೆ. ಹಾಗೆ ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡು ಮನೆ ಹತ್ರ ಬಂದ್ವಿ. ಸೆಂಟ್ರಿಂಗ್ ಎಲ್ಲ ಬಿಚ್ಚಿದ್ರಲ್ಲ ಅದರಿಂದ ಸ್ವಲ್ಪ ಗಲೀಜೆಲ್ಲ ಆಗಿತ್ತು. ಅಂದ್ರೆ ಇಟ್ಕೆಗಳೆಲ್ಲಾನು ಅಲ್ಲಲ್ಲೇ ಇತ್ತು ರೂಮಲ್ಲಿ. ಅಡಿಗೆ ಮನೇಲಿ ಅಲ್ಲಲ್ಲೇ ಬಿದ್ದಿತ್ತು ಇಟ್ಕೆ ಒಡೆದೋಗಿರೋದು ಚೆನ್ನಾಗಿರೋದು ಎಲ್ಲಾನು. ಅದನ್ನೆಲ್ಲ ಒಂದ್ ಕಡೆ ಆಯ್ದಿಕ್ಕು ಎಲ್ಲಾನು ಕ್ಲೀನ್ ಮಾಡೋಣ ಅಂತ ಅನ್ಕೊಂಡ್ ಬಂದ್ವಿ. ನೋಡಿ ಎಷ್ಟೊಂದ್ ಗಲೀಜಾಗಿದೆ ಅಂದ್ಬಿಟ್ಟು. ಇದನ್ನ ಅವರೇ ಮಾಡ್ತೀವಿ ಅಂತ ಅಂದ್ರು. ನೋಡಿ ಈ ರೀತಿ ಒಡೆದೋಗಿರೋ ಇಟ್ಕೆಗಳು ಬೇರೆ, ಚೆನ್ನಾಗಿರೋ ಇಟ್ಕೆಗಳನ್ನ ಬೇರೆ ಇಡೋದು. ಒಂದ್ ಇಟ್ಕೆ ₹8 ಆಗಿರೋದ್ರಿಂದ ಹಾಲ್ ಬೇಕಾದ್ರೆ ಅವರೇ ಕ್ಲೀನ್ ಮಾಡ್ಕೊಳ್ಳಿ. ರೂಮು ಮತ್ತೆ ಅಡ್ಗೆ ಮನೆ ಮತ್ತೆ ಬಚ್ಚಲು ಮನೆ, ದೇವ್ರ ಮನೆ ಎಲ್ಲ ನಾವು ಕ್ಲೀನ್ ಮಾಡೋಣ ಅನ್ಬಿಟ್ಟು ನಾನು ನಮ್ಮ ಮನೆಯವ್ರು ಕ್ಲೀನ್ ಮಾಡ್ಕೊತಾ ಇದ್ದೋ. ಕ್ಲೀನ್ ಮಾಡ್ಕೋಬೇಕಾದ್ರೆ ವಿಡಿಯೋ ಮಾಡಕ್ಕಾಗ್ಲಿಲ್ಲ. ಇಲ್ಲಿ ಸೆಂಟ್ರಿಂಗ್ದು ಹಲ್ಗೆಗಳ್ನೆಲ್ಲಾನು ಮುಚ್ಚಿದ್ದಾರೆ ಇಲ್ಲಿ. ನೆಕ್ಸ್ಟ್ ಮೋಲ್ಡ್‌ಗೆ ಬೇಕು ಅಂತ ಅನ್ಬಿಟ್ಟು ಇಲ್ಲೇ ಇಟ್ಟಿದ್ದಾರೆ. ರೂಮ್ ಒಳಗಡೆ ಇಟ್ಟಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಓಡಾಡ್ಬೇಕಾದ್ರೂ ತುಂಬಾನೇ ಹಿಂಸೆ ಆಯ್ತಿತ್ತು. ಸೆಂಟ್ರಿಂಗ್ ಹಲಿಗೆಗಳು ತುಕ್ಕಿಡಿಯುತ್ತೆ ಅಂತ ಏನೋ ಈ ರೀತಿ ಚಾಪೆ ಇದ್ವಲ್ಲ ಅದ್ರಲ್ಲಿ ಮುಚ್ಚಿದ್ದಾರೆ. ಮರಗಳೆಲ್ಲ ಇಲ್ಲೇ ಇಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಮೋಲ್ಡ್‌ಗೆ ಆಗುತ್ತೆ ಅಂತ ಅನ್ಬಿಟ್ಟು. ನೋಡಿ ಎಲ್ಲ ಕ್ಲೀನ್ ಮಾಡ್ಕೊತಿದೀನಿ ಈಗ. ಇಟ್ಕೆನೆಲ್ಲ ಒಂದ್ ಕಡೆ ಜೋಡಿಸ್ಕೊಂಡಿದೀವಿ. ಇಟ್ಕೆನೆಲ್ಲ ಒಂದ್ ಕಡೆ ಜೋಡಿಸ್ಕೊಂಡು ಅವು ಅರ್ಧ ಇಟ್ಕೆ ಬೇರೆ, ಚೆನ್ನಾಗಿರೋ ಇಟ್ಕೆ ಬೇರೆ ಒಂದ್ ಕಡೆ ಜೋಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿದೀವಿ. ದೇವ್ರ ಮನೆ ಹಾಗೆ ಇದು ಅಡಿಗೆ ಮನೆ. ಇದನ್ನು ಕೂಡ ಕ್ಲೀನ್ ಮಾಡಿದೀವಿ ನೋಡಿ. ಬಚ್ಚಲು ಎಲ್ಲಾನು ಫಸ್ಟ್ ನೋಡಿದಾಗ ಯಾವ ರೀತಿ ಇತ್ತು, ನೆಕ್ಸ್ಟ್ ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದೀವಿ ನೋಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.